ಎಂದರ ಸಿಡಿವೆಲ್ಲ ಬಯಲಾಗಿ ಕಲ್ಲು ಬಂದಿರಲಿ ಎಲೆ ಮನವೇ. ಶಿವನೆಂಬು ಶಬದ ಬಿಡಬೇಡ, ಹೂವಿನಾಗ ಹುಲಿಯಾನ, ಮಾಲ್ಯಾಗ ಮಲಗ್ಯಾನ, ಮೊಗ್ಗಾಗ ಕಣ್ಣು ತೆರೆದಾನ, ಲಿಂಗಯ್ಯಾನ ನೋಡದಿರಿಗೆ ನಿದ್ದಿ ಬಯಲಾಗಿ. ಅಂದ್ರೆ ನೋಡಿ, ಈ ಪುಸ್ತಕ ನಾನು ಸುಮ್ಮನೆ ಹಾಗೆ ಓಪನ್ ಮಾಡಿ ಯಾವುದೋ ಒಂದು ಪುಟ ತೆಗೆದುಕೊಂಡು ಪುಟದಲ್ಲಿದ್ದಂತಹ ಒಂದು ವಚನವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಅದ್ಭುತವಾದಂತಹ ಪುಸ್ತಕವಿದು, ಜನಪದದ ಹುಟ್ಟಿ ಸುದ್ದಿ. ಇತ್ತೀಚೆಗೆ ಮರೆಯಾಗ್ತಾ ಇರುವ ಪ್ರಾಕಾರಗಳಲ್ಲಿ ಜನಪದವೂ ಸಹ ಒಂದು. ಜನಪದವೆಂದರೆ ಜನರ ಬಾಯಿಂದ ಬಾಯಿಗೆ ಬರುವಂತದ್ದೇ ಜನಪದ. ಅದಕ್ಕೆ ಇತಿಹಾಸವೇ ಇಲ್ಲ, ಅದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಯಾವಾಗ ಜನಪದ ಓದಿತ್ತು ಅಂತ ನೀವು ಯಾರನ್ನಾದರೂ ಕೇಳಿದ್ರೆ, ಅದೆಷ್ಟೇ ವಿದ್ವಾಂಸರು, ಪಂಡಿತರು, ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಪ್ರಶ್ನೆ ಮಾಡಿದ್ರು ಸಹ ಜನಪದ ಮೂಲಕ್ಕೆ ಯಾರೂ ಹೋಗಿ ಕೈ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ಜನರಿಂದ ಜನರಿಗೆ ಬೆರೆತು ಇವತ್ತು ಜನಪದವಾಗಿ ನಮ್ಮ ಮುಂದೆ ಜಗತ್ತಿನಿಂದ ಬಂದಿದೆ. ಮತ್ತೊಂದು ಪುಸ್ತಕ ಪದ್ಮಶ್ರೀ ಕೆ ಹೆಬ್ಬಾರ ಅವರ ಒಂದು ಸಂಕಲನವನ್ನು ಪ್ರೊಫೆಸರ್ ಎಸ್.ಸಿ. ಪಾಟೀಲ ಅವರು ಈ ದಿನ ಹೋರಾಟಗಳ ಮುಖಾಂತರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಅವರು ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ. ಆ ಶಿಕ್ಷಕರು ಅವರು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತಾ ಇರ್ತಾರೆ. ಮತ್ತೆ ನಮ್ಮ ಮನೆಗಳಿಗೆ ಬಂದು ನಮ್ಮ ಮಕ್ಕಳನ್ನ ಸೇರಿಸಿ ಅಂತ ಕೇಳ್ತಾ ಇರ್ತಾರೆ. ಇವತ್ತಿನ ಪರಿಸ್ಥಿತಿ ಅದು, ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವ ರಾಜಕಾರಣಿಯೂ ಸಹ ತನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸೋದಿಲ್ಲ. ಅವರಿಗೂ ಸಹ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಅವರ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಸ್ವಂತ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಕ್ಕಂಥ ಮನೋಭಾವ ಅವರಿಗೆ ಬರೋದಿಲ್ಲ. ಹಾಗಾಗಿ ನಾವು ನಮ್ಮ ಮನೆಯಿಂದ, ನಮ್ಮ ಮನಸ್ಸಿನಿಂದ ಮೊದಲು ಕನ್ನಡವನ್ನು ಉಳಿಸುವ, ಬೆಳೆಸುವ ಮತ್ತೆ ಅದನ್ನ ಮುಂದಿನ ದಿನಮಾನಗಳಿಗೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ವರ್ಷದಿಂದ ವರ್ಷಕ್ಕೆ ಕನ್ನಡವನ್ನು ಮಾತನಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ, ಕ್ಷೀಣಿಸ್ತಾ ಬರ್ತಾ ಇದೆ. ಆದರೆ ಆಶ್ಚರ್ಯಕರವಾಗಿ ವರ್ಷದಿಂದ ವರ್ಷಕ್ಕೆ ಕನ್ನಡದಲ್ಲಿ ಈ ವರ್ಷ ಪ್ರಕಟವಾದಂತಹ ಪುಸ್ತಕಗಳು ಸರ್ಕಾರದ ಲೆಕ್ಕದಲ್ಲಿ ISBN ನಂಬರ್ ಪ್ರಕಾರ 10,000 ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟಗೊಂಡಿದ್ದಾರೆ. ಅದು ಹೆಮ್ಮೆಯ ವಿಷಯ. ನಾವು ತರಾವರಿ, DPG, ಕುವೆಂಪು ಅವರು ಯುವ ಕಾಲದಲ್ಲಿ ನಾವು ಪುಸ್ತಕಗಳನ್ನು ನೋಡುವಾಗ ವಿ.ಕೃ. ಗೋಕಾಕ್, ಇವರ ಅನಂತಮೂರ್ತಿ ಅವರ ಕಾಲದಲ್ಲಿ ಬಹುಶಃ ಒಂದು ವರ್ಷಕ್ಕೆ 100ರಿಂದ 150 ಪುಸ್ತಕಗಳು ಮಾತ್ರ ಬರ್ತಾ ಇತ್ತು. ಆಗ ಹೆಚ್ಚಿನ ಬೇಡಿಕೆ ಇರ್ತಾ ಇತ್ತು. ನಾವು S.L. ಭೈರಪ್ಪ ಅವರ ಕಾದಂಬರಿಯನ್ನ ಮುಂಗಡವಾಗಿ ಬುಕ್ ಮಾಡಿ ಅದನ್ನ ತಗೊಳ್ಬೇಕಾದಂತ ಪರಿಸ್ಥಿತಿ ಇರ್ತಾ ಇತ್ತು. ಈಗ ನಿಮಗೆ ಪುಸ್ತಕಗಳು ಮನೆ ಬಾಗಿಲಿಗೆ ಬರ್ತಾ ಇದ್ದಾವೆ, ಆದರೆ ಓದ್ತಕ್ಕಂಥ ಮನಸ್ಸುಗಳು ಕ್ಷೀಣಿಸಿದ್ದಾವೆ. ಪ್ರತಿಯೊಬ್ಬರು ಕೂಡ ಬರೀತಕ್ಕಂಥ ಮನಸ್ಸನ್ನು ಮಾಡಿದ್ದಾರೆ. ಓದುವ ಮನಸ್ಸನ್ನು ಅದೇ ರೀತಿಯಲ್ಲಿ ನಾವು ರೂಢಿಸಿಕೊಳ್ಬೇಕಾಗಿದೆ. ಅದರೆಲ್ಲರಿಗೂ ನಾನು ಕೇಳೋದಿಷ್ಟೇ, ದಯಮಾಡಿ ಸುಳಿದ ಬಾಳೆಯ ಹಣ್ಣಿನಂಗದಿ, ಕಳಿದ ಸಿಡಿಲಿನ ಕಪ್ಪಿನಂಗದಿ, ಅಳಿದ ಉಷ್ಣದ